ಅವರೆಲ್ಲ ಇಷ್ಟೆಲ್ಲ ಮಾಡ್ಯಾರ. ಅವ್ರ ಜೊತೆ ಕೈ ಜೋಡಿಸಿ ನಾವು ಕೂಡ ಇದು ಕೊಟ್ಟವ್ರಿಗೆ ಎಲ್ಲ ರೀತಿ ಮತ್ತು ಅವ್ರ ಶಿಕ್ಷಣ ಈಗ ಕೆಲವೊಂದು ಏನಿರ್ತೈತಿ ತಂದೆ ತಾಯಿ ಕಲಿಸ್ಬೇಕಂದ್ರೂ ಇಂಥ ಸ್ಕೂಲ್ ಫೆಸಿಲಿಟಿ ಇರಂಗಿಲ್ಲ ಅಥವಾ ಸ್ಕೂಲ್ ಇರಂಗಿಲ್ಲ. ಇದ್ರೂ ಕೂಡ ಅದು ಅಷ್ಟು ಪ್ರಾಪರ್ ಏನಂತ ಪ್ರೊಫೆಷ್ನಲ್ ಇರುವುದಿಲ್ಲ. ಸೊ ನಾವು ಅದಕ್ಕೆ ಇದನ್ನ 100% ಪ್ರೊಫೆಷ್ನಲ್ ಆಗಿ ಮಾಡಿ ಬೇರೆ ಮಕ್ಕಳಿಗೆ ಹೆಂಗೆ ಏನು ಎಜುಕೇಷನ್ ಸೌಲಭ್ಯಗಳು ಸಿಗ್ತಾವೆ ಅದೇ ರೀತಿ ಇವ್ರಿಗೆ ಕೂಡ ಇನ್ನೂ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಅವ್ರಕ್ಕಿಂತಲೂ ಪ್ರೊಫೆಷ್ನಲ್. ಯಾಕಂದ್ರೆ ಇದು ಇನ್ಫ್ರಾಸ್ಟ್ರಕ್ಚರ್ ನೀವು ನೋಡಿದ್ರೆ ಗೊತ್ತಾಕೈತೆ. ಆ್ಯಂಡ್ ದೇ ಹ್ಯಾವ್ ಸಮ್ ಮೋರ್ ಲ್ಯಾಂಡ್ ಆಲ್ಸೋ. ಇದು ಟೋಟಲ್ 3 ಎಕರೆ ಲ್ಯಾಂಡ್ ಇದೆ. ಮುಂದೆ ಫ್ಯೂಚರ್ ಎಕ್ಸ್ಪಾನ್ಷನ್ ಮಾಡ್ಲಿಕ್ಕೂ ಕೂಡ ಅವರು ಇದು ಸ್ಕಿಲ್ ಡೆವಲಪ್ಮೆಂಟ್ ಅನ್ನ ಹೇಳಿದ್ದಲ್ಲ ನಿಮಗೆ. ಮುಂದಿಲ್ಲೇ ಅವ್ರವ್ರ ಮಕ್ಕಳಿಗೆ ಅವ್ರು ತಮ್ಮ ಸ್ವಂತ ಕಾಲ ಮೇಲೆ ನಿಂದಿರುವಂಥ ವ್ಯವಸ್ಥೆ ಮಾಡುವಂಥ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಕೂಡ ನಾವು ಮಾಡ್ಬೇಕಂತೇಳಿ ಅದು ನಮ್ಮ ಪ್ಲಾನಿಂಗ್ನಾಗ ಐತಿ. ಮುಂದೆ ಫ್ಯೂಚರ್ನಲ್ಲಿ ಅದನ್ನು ಕೂಡ ಮಾಡ್ತೀವಿ. ಇಲ್ಲ ಸರ್, ಸಮನ್ವಯ ಎಸ್, ಅದ್ರ ಜೊತೆಗೇನೆ ಸಮನ್ವಯ. ಈ ಸೆಂಟರ್ಗೆ ಪರ್ಟಿಕ್ಯುಲರ್ಲಿ ಯಾಕೆ ಯೂಸ್ ಮಾಡಿದ್ರೆ ಇಲ್ಲಿ ಥೆರಪೀಸ್ ಈ ಸೆಂಟರ್ನಾಗ ಸ್ಪೆಷಲಿ ಅವ್ರಿಗೆ ಇಂಪಾರ್ಟೆನ್ಸ್ ಕೊಡ್ತೀವಿ. ಯಾಕಂದ್ರೆ ಅವ್ರಿಗೆ ಥೆರಪೀಸೂ ನಾವು ಹೇಳಿದ್ನಲ್ಲ ಈಗ ಅಲ್ಲಿ ನಮ್ಮ ಆಯುರ್ವೇದ ಕಾಲೇಜ್ನಾಗ ಸುಮಾರು 120 to 150 ಪೇಷಂಟ್ಸ್ 150 ಪೇಷಂಟ್ಸ್ ನೀವು ನೋಡಿರ್ಬೋದು. ಅಲ್ಲಿ ವಿಸಿಟ್ ಮಾಡಿದ್ರೆ ಗೊತ್ತಾಗ್ತದೆ ನಿಮ್ಗೆ. ವಿ ಆರ್ ಕ್ರಿಯೇಟೆಡ್ ಸಪ್ರೇಟ್ ಡಿಪಾರ್ಟ್ಮೆಂಟ್ ಫಾರ್ ದ್ಯಾಟ್. ಒಂದು ಡಿಪಾರ್ಟ್ಮೆಂಟ್ ಮಾಡಿ ಅವ್ರಿಗೆ ಆದ್ರೆ ಥೆರಪಿಗಳು, ಮಸಾಜ್. ಕೆಲವೊಬ್ರು ಈಗ ಸರ್ ಒಂದು ಯುನೀಕ್ ಒಂದು ಕಾಲಿಂದು ಒಂದು ಪಿಕ್ಚರ್ ತೋರಿಸ್ತಾರ ಆಮೇಲೆ ಬೇಕಾದ್ರೆ. ಸಣ್ಣ ಮಗುವಿಗೆ ಅದು ಕಾಲು ಪೂರ ಹಿಂಗೆ ಕ್ರಾಸ್ ಇದು ಆಗಿದ್ದು ಏನ್ರಿ ಕಡ್ಲಿಬಿಟ್ಟದ, ಅದನ್ನ ಸರಿ ಮಾಡಿದ್ರು. ಈಗ ಮಗು ನಡೆದಾಡ್ಬೋದು. ನಂದೇ ಒಂದು ಉದಾಹರಣೆ ಹೇಳ್ತೀನಿ ಸಿಂಪಲ್. ನನ್ನ ರಿಯಲ್ ಲೈಫ್ನಾಗ ಆಗಿದ್ದು ಉದಾಹರಣೆ ಏನಪ್ಪ ಅಂದ್ರೆ, ನಮ್ಮ ಆಫೀಸ್ನಾಗ ಒಬ್ಬ ತಂದೆ ಸಣ್ಣ ಮಗು ಬಂದಿತ್ತು. ಅದು ಹಿಂಗೆ ಅವ್ರ ತಂದೆ ಏನೋ ಕೆಲ್ಸಕ್ಕೆ ಬಂದಿದ್ದ. ಇಲ್ಲೇ ತೆಗ್ನಿಬಿದ್ರಿ ಊರ್ದವ್ರು. ಬಂದು ಮಗು ಕೂತಿತ್ತು. ಏನು ಮಾಡ್ತಾನೆ ನಿಮ್ಮ ಮಗ ಅಂತ ಕೇಳಿದೆ ಅಷ್ಟೇ. ಒಂದು ಇಲ್ರಿ ಮಾತಾಡೋದಿಲ್ಲ, ಕಿವಿನೂ ಕೇಳೋದಿಲ್ಲ. ಯಾರಿಗಾರು ತೋರಿಸಿ ಇಲ್ರಿ ಎಲ್ಲ ಕಡೆ ತೋರಿಸಿವಿ ಆಗಿಲ್ಲ. ಮುಂದೆ ನಮ್ಮ BLD ಒಳಗೆ ಒಬ್ರು ಯಾರೋ ಸೊಲಾಪುರದಿಂದ ಒಬ್ರು ಡಾಕ್ಟರ್ ಬರ್ತಿದ್ರು ವಿಸಿಟಿಗೆ ಎವ್ರಿ ವೆನಸ್ಡೇ. ನಂದು ಕಿವಿ ಸ್ವಲ್ಪ ಪ್ರಾಬ್ಲಮ್ ಆದಾಗ ನಾನು ತೋರಿಸಿದ್ದೆ ಅವ್ರಿಗೆ. ಸೊ ಫೋನ್ ಮಾಡಿ ಅವ್ರಿಗೆ ನಮ್ಮ ಜಾದವ್ರಿಗೆ ನೋಡ್ರಿ ಈ ಮಗು ಯಾಕೋ ಇದು ಅವ್ರು ಸ್ವಲ್ಪ ಎಕ್ಸ್ಪರ್ಟ್ ಅದಾರ ತೋರಿಸಿದೆ ಅಂದೆ. ಅಲ್ಲಿ ಹೋಗಿ ಅವ್ರಿಗೆ ತೋರಿಸಿದ್ರು. ಅವ್ರೇನೂ ಇಲ್ಲ, ಒಂದು ಮಷಿನ್ ಕೊಟ್ಟರು ಅವಂಗ ಕಿವಿ ಕೇಳೋದು. ಆ ಕಿವಿ ಕೇಳೋ ಮಷಿನ್ ಹಾಕಿದ ಕೂಡಲೇ ಅವ್ನು ಮಾತಾಡೋಕೆ ಸ್ಟಾರ್ಟ್ ಮಾಡ್ಬಿಟ್ಟು. ಸೊ ಈಗ ಅವ್ರ ತಂದೆ ತಾಯಿಗೆ ಈಗ ನನಗೆ ಏನೋ ಒಂದು ಟ್ರೈ ಮಾಡಿದ್ನೋ ಇಲ್ಲಿ ಈಗ ಲೈಫ್ ಲಾಂಗ್ ಇಲ್ಲ ಆಗೋದಿಲ್ಲ ಅಂತ ಕೈ ಆಸೆ ಬಿಟ್ಬಿಟ್ಟಿದ್ರು. ಸೊ ಅವ್ರು ಪ್ರಯತ್ನವೂ ಮಾಡ್ತಿದ್ದಿಲ್ಲ. ಸೊ ದಿಸ್ ಈಸ್ ಒನ್ ಇನ್ಸಿಡೆಂಟ್ ವೇರ್ ನಾವು ಹಂಗೆ ಯಾಕೆ ಪ್ರಯತ್ನ ಮಾಡಬಾರ್ದು. ಮಾಡಿದರೆ ಈಗ ಎಷ್ಟೋ ಮಕ್ಕಳಿಗೆ ತಂದೆ ತಾಯಿಗಳು ತೋರಿಸಿರ್ತಾರೆ, ಯಾರೋ ಡಾಕ್ಟರ್ ಸರಿಯಾಗಿ ಅದನ್ನು ಡಯಾಗ್ನೋಸ್ ಮಾಡಿರಂಗಿಲ್ಲ ಅಥವಾ ಸರಿಯಾಗಿ ಟ್ರೀಟ್ಮೆಂಟ್ ಕೊಟ್ಟಿರಂಗಿಲ್ಲ. ಹಂಗೆ ನಾವು ಪ್ರಯತ್ನ ಮಾಡಿ ಇಟ್ಸ್ ಅ ಕಂಟಿನ್ಯೂಸ್ ಪ್ರೊಸೆಸ್. ಒಂದಿನ ನೋಡಿ ಕೆಲವೊಂದು ಕಡೆ ಡಾಕ್ಟರ್ ಕಡೆ ಹೋದರೆ ಹಿಂಗೈತೆ ಅಂತ ಹೇಳ್ಬಿಡ್ತಾರೆ. ನಾವು ಹಂಗಲ್ಲ, ಕಂಪ್ಲೀಟ್ ಅದನ್ನು ಟ್ರೀಟ್ಮೆಂಟ್ ಕೊಡುವಂಥ ವ್ಯವಸ್ಥೆ ನಾವು ಮಾಡಬೇಕಂತ ಅದನ್ನು ಹಮ್ಮಿಕೊಂಡು. ಅದ್ರ ಜೊತೆಗೆ ಶಿಕ್ಷಣ ಮೇನ್ ಇಂಪಾರ್ಟೆಂಟ್ ಅಂದರೆ ಶಿಕ್ಷಣ. ಯಾಕಂದರೆ ನನಗೂ ಭಾಳ ಖುಷಿ ಆಯ್ತು. ಇವರು ಎಲ್ಲ ಈ ಸಮನ್ವಯ ಇದು ಆಯಿತು, ಮತ್ತು ನಮ್ಮ ಈ ಸಂಭವ ಸಂಸ್ಥೆ ಶಿಕ್ಷಣ ಸಂಸ್ಥೆಯವರು ಮತ್ತು ನಮ್ಮ ಸಮನ್ವಯ ಅವ್ರ ಮೇಡಮ್ ಅವರು ನಾನು ವಿಸಿಟ್ ಮಾಡಿದೆ. ಅವರೆಲ್ಲ ಮಾಡೋದು ನೋಡಿ ಭಾಳ ಖುಷಿ ಆಯ್ತು ನನಗೆ. ಯಾಕಂದರೆ ಇವರು ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡ್ರೆ ಅಲ್ಲಿ ಅವರು ಭಾಳ ಒಳ್ಳೆ ರೀತಿಯಿಂದ ಅಂಥ ಸಣ್ಣ ಜಾಗದಾಗಿದ್ದರೆ ನಮ್ಮ BLD ಒಳಗೆ ಅದು ನಡೆಸಾಕ್ತಿದ್ರು. ಅದಕ್ಕೆ ಇವು ಎರಡೂ ಕೂಡ್ಕೊಂಡ್ರೆ ನಾವು ಇದನ್ನು ಸರಿಯಾಗಿ 100% ಪ್ರೊಫೆಷ್ನಲಿ ಹೆಂಗೆ ಬೇರೆ ಮಕ್ಕಳಿಗೆ ಹೆಂಗೆ ಇದು ಎಜುಕೇಷನ್ ಕೊಡ್ತಾರೋ ಅದೇ ರೀತಿ ಈ ಮಕ್ಕಳಿಗೆ ಕೂಡ ನಾವು ಇದು ಒಂದು ಉದಾಹರಣೆ. ಇದು ಮಗು ಇದು ಕಾಲೇ ಇದು ಟ್ರೀಟ್ಮೆಂಟ್ ಮಾಡಿತ್ತು ನಮ್ಮ ಇದ್ರಾಗ. ಸೊ ಇದು ಫೋಟೋ ಅದ ಸರ್. ಇನ್ನೊಂದು ಕಾಲು ಮೊದಲು ಹೆಂಗಿತ್ತು ಇಲ್ಲೇ ಶಿಫ್ಟ್ ಮಾಡಿ ಇಲ್ಲೇ ಒಂದೇ ಕಡೆ ಒಂದು ಕಡೆ ಇದ್ದರೆ ಈಗ ನಮ್ಮ ಟೀಚರ್ಸ್ ಆಗಲಿ ಇವರಾಗಲಿ. ಆಮೇಲೆ ಇನ್ನೂ ಟೀಚರ್ಸ್ ನಾವು ರಿಕ್ರೂಟ್ಮೆಂಟ್ ಮಾಡಿ ಅವ್ರಿಗೆ ಮೈಸೂರಿಗೆ ಕಳಿಸಿ ಪ್ರೊಫೆಷನಲ್ ಟ್ರೈನಿಂಗ್ ಮಾಡಿಸಿ. ಅಲ್ಲಿ ಟೀಚರ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಲ್ಲಿ ಇತ್ತು ಮೈಸೂರಿನಾಗ. ಅಲ್ಲಿ ಅವ್ರಿಗೆ ಒಂದು ಟ್ರೈನಿಂಗ್ ಕೊಡುವಂಥ ವ್ಯವಸ್ಥೆ ಮಾಡಿ ಅವ್ರನ್ನ ಇಲ್ಲಿ ಮತ್ತು ಇನ್ನೊಂದು ಜಾಸ್ತಿ ಇದು ಮಾಡಿ. ಸೊ 100% ಇಲ್ಲಿ ಅವರು ಎಲ್ಲ ಅವ್ರದ್ದು ಒಂದು ಟೀಮ್ ಇದೆ. ಅವ್ರು ಕೂಡ ಸತತ ಸೇವೆ ಮಾಡಕತ್ತಾರೆ. ಅವ್ರು ಮಾನಿಟರ್ ಮಾಡ್ತಿರ್ತಾರೆ. ಅವ್ರ ಜೊತೆಗೆ ಸೇರಿ ನಾವು ಕೂಡ ಇದನ್ನು ಮಾಡ್ಬೇಕಂತೇಳಿ ಪ್ರತಿಷ್ಠೆ ಮಾಡ್ತೀವಿ. ಇಲ್ಲ, ಒಂದೇ ಫೀಸ್. ಟ್ರೀಟ್ಮೆಂಟ್ಗೇನು ಚಾರ್ಜಸ್ ಇಲ್ಲ. ಟ್ರೀಟ್ಮೆಂಟ್ ಈಸ್ 100% ಫ್ರೀ. ವ್ಯಾನ್ ಫೆಸಿಲಿಟಿ ಮಾಡಿದ್ವಿ. ಒಂದು ವ್ಯಾನ್ ಫೆಸಿಲಿಟಿ ಮಾಡ್ತೀವಿ. ಯಾಕಂದ್ರೆ ಈಗ ಅವ್ರ ತಂದೆ ತಾಯಿ ಜೋಡಿ ಇದ್ರೆ ಮಕ್ಕಳಿಗೆ ಒಂದು ಇದು ಇರ್ತೈತಿ. ಸೊ ಅವ್ರು ತಂದು ಬಿಟ್ಟು ಮತ್ತು ಕರ್ಕೊಂಡು ಹೋಗೋರು ಕೆಲವು ಸಾಕಷ್ಟು ಜನ ಅದಾರೆ. ತಂದೆ ತಾಯಿ ಕರ್ಕೊಂಡ್ಬರ್ತಾರೆ. ಈಗ ಟ್ರೀಟ್ಮೆಂಟ್ಗಂದ್ರೆ ಅವರೇ ಕರ್ಕೊಂಡ್ಬರ್ತಾರೆ. ಅವ್ರು ಬೇಕಾಗ್ತದೆ. ಯಾಕಂದ್ರೆ ಟ್ರೀಟ್ಮೆಂಟ್ ಅಂದರೆ ಎಕ್ಸ್ಪ್ಲೇನ್ ಮಾಡಬೇಕಾಗ್ತದೆ. ಈಗ ನೀವು ವಿದೌಟ್ ದೇರ್ ಕನ್ಸೆಂಟ್ ನಾವು ಏನೂ ಮಾಡೋಕ್ಕಾಗಲ್ಲ. ಸೊ ದೇ ಹ್ಯಾವ್ ಟು ಬಿ ದೇರ್. ಸೊ ಹಿಂಗಾಗಿ ನಾವು ಈ ಸದ್ಯಕ್ಕೆ ಅದು ಅಂದ್ರೆ ರೆಸಿಡೆನ್ಷಿಯಲ್ ವಿಚಾರ ಮಾಡಿಲ್ಲ. ಮುಂದೆ ಫ್ಯೂಚರ್ದಾಗ ಹಂಗೇನಾರ ಆಯಿತು ಅಂದ್ರೆ ಬೇರೆ ಜಿಲ್ಲೆದವ್ರಿಗೂ ಅಥವಾ ನಮ್ಮದೇ ಜಿಲ್ಲೆಯಲ್ಲಿ ಬೇರೆ ತಾಲೂಕಿದವ್ರಿಗೂ ಹೆಲ್ಪ್ ಆಗ್ತದೆ. ಇಲ್ಲ, ಸರ್ಕಾರದಿಂದ ಅವ್ರೇನು ಎಕ್ಸ್ಪೆಕ್ಟೇ ಮಾಡಿಲ್ಲ. ಯಾರ ಕಡೆ ₹1 ಕೇಳೇ ಇಲ್ಲ. ಯಾರು ಅವರು ಅದೆಲ್ಲ ಸ್ವಂತ ದುಡ್ಡಿಂದ ಮಾಡಿ ಈ ಸ್ಟ್ಯಾಂಡರ್ಡ್ ಮಾಡ್ಯಾರ. ಅವರು
ಆ್ಯಂಡ್ ದೇ ಹ್ಯಾವ್ ಟೇಕನ್ ಎ ಸ್ಮಾಲ್ ಮೈನ್ಯೂಟ್ ವಿಷಯನೂ ನಾವಿನ್ನ ಮನೆ ಕಟ್ಟೋದು ಮುಂದಾಗ ಸುತ್ತಕ್ಕೆ ವಿಚಾರ ಮಾಡಂಗಿಲ್ಲ, ಅಷ್ಟು ವಿಚಾರ ಮಾಡಿ ಅಂಥ ಫೆಸಿಲಿಟಿಯನ್ನು ರೆಡಿ ಮಾಡಿದ್ದಾರೆ ಇನ್ಫ್ರಾಸ್ಟ್ರಕ್ಚರ್. ಯಾಕಂದ್ರೆ ಸಾಫ್ಟ್ ಫ್ಲೋರಿಂಗ್ ಮಕ್ಕಳು ಈಗ ನಾವು ನೋಡ್ತೀವಿ ಯಾವುದೇ ಸ್ಕೂಲ್ನಾಗ ಸಾಫ್ಟ್ ಫ್ಲೋರಿಂಗ್ ಇರಂಗಿಲ್ಲ, ಎಲ್ಲ ಸಾಫ್ಟ್ ಫ್ಲೋರಿಂಗ್ ಮಾಡ್ಯಾರ. ನೀವೆಲ್ಲ ಅಡ್ಡಾಡಿ ನೋಡಿದ್ರೆ ಗುರ್ತಾಕೈತಿ, ಇಲ್ಲೆಲ್ಲ ರೇಲಿಂಗ್ ನೋಡ್ಬೋದು ನೀವು. ದಂಡಿ ಎಲ್ಲ ಗಾಡಿಗೂ ರೇಲಿಂಗ್ ಇಟ್ಟಾರ ಅವ್ರು ಹಿಡ್ಕೊಂಡು ನಡೆಯುವಂಗ, ಅಂದ್ರೆ ಇಂಡಿಪೆಂಡೆಂಟ್ ಅವ್ರು ಆಗಲಿ ಅಂತೇಳಿ ಉದ್ದೇಶದಿಂದ ಅವ್ರು ಟ್ರೈನ್ ಮಾಡೋ ಉದ್ದೇಶದಿಂದ ಮಾಡಿದ್ದಾರೆ. ನಂದು ಸೆಟ್ ಉದ್ದೇಶ ಸ್ಕೂಲ್ ಮಾಡೋದು ರಾಜೇಂದ್ರ ಸರ್ ಆಲ್ ದ ಪೇರೆಂಟ್ಸ್ ಯಾರು ಮಕ್ಕಳು ರಿಟೈರ್ಡ್ ಅದ ಅವ್ರಿಗೆ ಆ ಪೇರೆಂಟ್ಸ್ಗೆ ಅವ್ರು ಫ್ರೀ ಟೈಮ್ ಸಿಗಬೇಕು. ಅವ್ರು ಫುಲ್ ಡೇ ಫ್ರಸ್ಟ್ರೇಟೆಡ್ ಇರ್ತಾರೆ, ಅವ್ರ ಹುಡುಗರಿಗೆ ಸಂಪಾದಿಸ್ತಾರೆ, ಫ್ರಸ್ಟ್ರೇಟೆಡ್ ಇರ್ತಾರೆ. ಸೊ ವಿ ಹ್ಯಾವ್ ಎಕ್ಸ್ಟೆಂಡೆಡ್ ದ ಟೈಮ್ 9:30 to 3 o'clock, 3:30 we are doing it. So at least parents for 6 hours they can do their work. ನಮ್ಮದು ಒಂದು ಉದ್ದೇಶ ಏನಿದೆ, ಯಾರು ಹುಡುಗರಿಗೆ ಬಂದರೆ ದೇ ಶುಡ್ ಬಿ ಸೆಲ್ಫ್ ಎಂಪ್ಲಾಯ್ಡ್, ಸೆಲ್ಫ್ ಡಿಪೆಂಡೆಂಟ್. ಅವ್ರ ಸಲುವಾಗ ನಮ್ಮದು ವಿಷನ್ ಇದು ಇದೆ. ಅವ್ರ ಸಲುವಾಗ ನಾವು ಇಂಡಸ್ಟ್ರಿ, ಸ್ಮಾಲ್ ಇಂಡಸ್ಟ್ರಿ ಹಾಕಿ ಪೇಪರ್ ವರ್ಕ್ ಆಗಲಿ, ಬೆಂಡಿಂಗ್ ಆಗಲಿ, ಆ ಟೈಪ್ ಅವ್ರಿಗೆ ಒಂದು ಎಂಪ್ಲಾಯ್ಮೆಂಟ್ ಸಿಕ್ಕರೆ ಅವ್ರು ಸೆಲ್ಫ್ ಡಿಪೆಂಡ್, ಯಾರ ಮೇಲೂ ಡಿಪೆಂಡೆಂಟ್ ನಮ್ಮ ಫ್ಯೂಚರ್ದಾಗ ಆಗಲ್ಲ. ಮತ್ತು ಅದು ಇಂಟೆನ್ಷನ್ ಇದು ಚಾಲು ಮಾಡಿದ್ವಿ. ಆ್ಯಂಡ್ 100% ಇಟ್ ವಿಲ್ ಬಿ ಇಂಟರ್ನ್ಯಾಷನಲ್ ಲೆವೆಲ್. ವಿ ವಿಲ್ ಡೂ ಇಟ್ ವಿತ್ ದ ಹೆಲ್ಪ್ ಆಫ್ ಅವರ್ ಸ್ಟೂಡೆಂಟ್ಸ್ ಅಂಡ್ BLD ಅಸೋಸಿಯೇಷನ್. They have extended their hands. We are very thankful to them. Thank you, sir. ಸರ್, ಇನ್ನೊಂದು ಮುಖ್ಯವಾದದ್ದು ಏನು, ಈ ಜಾಗದ ಕಿಮ್ಮತ್ತೇ ಸುಮಾರು ನೀವು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತದೆ. ಮತ್ತೊಬ್ಬರಾದ್ರೆ ಇದೇನು ಕಮರ್ಷಿಯಲ್ ಮಾಡ್ಕೊಂಡು ಏನು ಬಿಡಪ್ಪ ಲೇಔಟ್ ಮಾಡೋನು ಮಾರಿಬಿಡೋನು ಅಂತ ವಿಚಾರ ಮಾಡ್ತಾರೆ. ನಮ್ಮ ರಾಜೇಂದ್ರ ರುಣವಾಲ್ ಅವರು, ಅವ್ರ ಫ್ಯಾಮಿಲಿಯವರು ಎಲ್ಲ, ಅದು ನಮ್ಮ ಸಂಭವ ಟ್ರಸ್ಟ್ನವರು ಇಂಥ ಒಂದು ಹಾರ್ಟ್ ಆಫ್ ಸಿಟಿ ಒಳಗೆ ಜಾಗ 3 ಎಕರೆ ಕೊಡ್ತಾರಂದ್ರೆ ಇಷ್ಟೇ ವಿಚಾರ ಮಾಡಿಬಿಡ್ರಿ. ಮಾಡಿ ಮತ್ತೆ ಸ್ವಂತ ಕಟ್ಟಾರೆ. ಯಾರ ಕಡೆ ಯಾರು ಗೌರ್ಮೆಂಟ್ ಮುಂದೆ ಕೈ ಚಾಚಿಲ್ಲ, ಯಾರು ನಿಮ್ಮಂಥವ್ರ ಕಡೆ ಯಾರ ಕಡೆನೂ ಬಂದಿಲ್ಲ. ಇಷ್ಟೆಲ್ಲ ಮಾಡಿ ರೆಡಿ ಮಾಡಿ ಕರೆದು ನಮಗಿಲ್ಲ, ನಾವು BLD ಜೋಡಿ ನೀವು ಕೂಡಿ ಇದನ್ನು ಮುಂದೆ ಒರೆಸೋಣ, ಇದನ್ನು ಬೆಳೆಸೋಣ ಅಂಥೇಳಿ ಉದ್ದೇಶಿತ ಮಾಡಿದ್ದಾರೆ. ಮತ್ತು ಯಾರ ಕಡೆನೂ ಇದರಿಂದ ನಾವು ಏನು ಸರ್ಕಾರದಾಗಲಿ ಇದ್ರದ್ದು ಅದು ಏನೂ ಎಕ್ಸ್ಪೆಕ್ಟೇಷನ್ ಇಲ್ಲ. ನಮ್ಮ BLD ಮತ್ತು ನಾವು ಅವರು ಸೇರಿ ಇದನ್ನು ನಡೆಸಿ ವಿ ವಾಂಟ್ ಟು ಮೇಕ್ ಇಟ್ ಟು ದ ಪಾಯಿಂಟ್ ಇಟ್ ವಿಲ್ ರೀಚ್ ದ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಮಾಡಿ ಇಲ್ಲಿ ಬಿಜಾಪುರದಾಗ ಇಂಥದ್ದು ಒಂದು ಐತೆಪ್ಪ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಾಗಬೇಕು. ನಾಟ್ ಓನ್ಲಿ ಇಂಡಿಯಾ, ಸೊ ಇವನ್ ಬೇರೆ ದೇಶದಲ್ಲಿ ಕೂಡ ಇಂಥ ಒಂದು ಸ್ಕೂಲ್ ಇಂಥ ಬಿಜಾಪುರ್ನಲ್ಲಿ ಇಂಥದ್ದು ಮಾಡ್ಯಾರ ಅನ್ನೋದು ಆ ಉದ್ದೇಶ ನಮ್ದೈತೆ. ಮತ್ತು ಅವ್ರು ಹೇಳಿದ್ರು ಸ್ಕಿಲ್ ಡೆವಲಪ್ಮೆಂಟ್. ಈಗ ಎಷ್ಟೋ ಮಂದಿಗೆ ಈಗ ಆಸೆ ಬಿಟ್ಬಿಟ್ಟಿರ್ತಾರೆ. ತಂದೆ ತಾಯಿಗಳು ಏನು ಮಾಡ್ತಾರೆ, ಅವ್ರು ದಿನನಿತ್ಯ ಅವ್ರದ್ದು ಕೆಲಸ ಇರ್ತದೆ, ವರ್ಕಿಂಗ್ ಪೇರೆಂಟ್ಸ್ ಇರ್ತಾರೆ, ಬಡ ಜನ ಇರ್ತಾರೆ. ಅವ್ರ ಕೆಲಸದಾಗ ಅವ್ರು ಟ್ರೀಟ್ಮೆಂಟ್ ಕೊಡೋದಾಗ್ಲಿ, ಎಜುಕೇಷನ್ ಕೊಡೋದಾಗ ಕೇರ್ ಮಾಡೋದೇ ಒಂದು ಕಷ್ಟ ಆಗಿರ್ತೈತೆ ಅವ್ರಿಗೆ. ಯಾಕಂದ್ರೆ ಈಗ ನಮ್ಮ ಚಲೋ ಮಕ್ಕಳೇ ಇವತ್ತು ನೀವು ಇದ್ರೆಲ್ಲ ಅವ್ರಿಗೆ ಅದ್ರ ಈಗಿನ ಸಿಸ್ಟಮ್, ಎಜುಕೇಷನ್ ಸಿಸ್ಟಮ್ ಎಲ್ಲ ಮೊದಲು ಹೆಂಗಿರ್ತಿತ್ತಂದ್ರೆ, ನಾವು ಕಲಿ ಮುಂದಾಗ ನಮ್ಮ ತಂದೆ ತಾಯಿಗೆ ಯಾರೇ ಬಂದ್ರೆ ನಮ್ಮ ಫಾದರ್ ಕೇಳ್ತಿದ್ರು, ಯಾರು ಬಂದ್ರೆ ನಿಮ್ಮ ಮಗ ಏನು ಕಲಿತಾನೆ, ಬಾಪ ಇಲ್ಲಿ ಏನು ಕಲಿತಿ ಹೇಳಿ ಅವ್ರಿಗೆ ಎತ್ತಿದ್ರು. ಈಗ ನೀವು ಸ್ಕೂಲ್ನಾಗ ಏನು ನಿಮ್ಮ ಮಗ ಹೋಮ್ವರ್ಕ್ ಕೊಟ್ಟಾರ, ಏನು ಮಾಡ್ಯಾರ, ಇವತ್ತು ಏನು ಬಂದ, ಬಸ್ ಎಲ್ಲೈತಿ, ಏನೈತಿ, ಪ್ರತಿಯೊಂದು ನಿಮಗೆ ಇನ್ಫಾರ್ಮೇಷನ್ ನಿಮ್ಮ ಕಡೆ ಇರ್ತೈತಿ. ಸೊ ಅಷ್ಟು ಈ ಎಜುಕೇಷನ್ ಬಗ್ಗೆ ಇಂಪಾರ್ಟೆನ್ಸ್ ಬಂದೈತಿ. ಸೊ ಮೊದಲಿನ ಕಾಲಕ್ಕೂ ಈಗಿನ ಕಾಲಕ್ಕೆ ಭಾಳ ವ್ಯತ್ಯಾಸ ಆಗೈತೆ. ಈಗ ನೀವು ಸ್ಕೂಲಿಗೆ ನೀವು ಪೇರೆಂಟ್ ಟೀಚರ್ ಮೀಟಿಂಗ್ ಹೋಗ್ಬೇಕು, ನಿಮ್ಮ ಮಗ ಏನು ಮಾಡ್ತಾನೆ ಅನ್ನೋದು ಪ್ರತಿಯೊಂದು ನಿಮ್ಮ ಮುಂದೆ ಕುಂಡಿಸ್ಕೊಂಡು ನಿಮಗೆ ಡಿಟೇಲ್ ಹೇಳ್ತಾರೆ, ನಿಮಗೆ ಮೀಟಿಂಗ್ ಮಾಡ್ತಾರೆ, ನಿಮ್ಗೆ ತಿಳಿಸ್ತಾರೆ. ನೀವು ಅದ್ರ ಪ್ರಕಾರ ಶಾಲೆಗೆ ಒಳಗೆ ಇನ್ವಾಲ್ವ್ಮೆಂಟ್, ಪೇರೆಂಟ್ಸ್ ಇನ್ವಾಲ್ವ್ಮೆಂಟ್ ಇತ್ತೀಚೆಗೆ ದಿನಮಾನದಲ್ಲಿ ಇವೇನು ನಮ್ಮ CBSE ಇರ್ಬೋದು, ICS ಇರ್ಬೋದು, ನೀವು ನೋಡಕತ್ತೀರಿ. ಅವಾಗ ಈಗ ಭಾಳ ಇಲ್ಲ ನಾವು ನಡೆಯಂಗಿಲ್ಲ ಅಂದ್ರೆ ಪೇರೆಂಟ್ಸ್ ನಾಳೆ ನಿಮಗೆ ಪ್ರತಿಯೊಂದು ಇವತ್ತು ಆ್ಯಪ್ ಮಾಡ್ಯಾರ. ಆ್ಯಪ್ ಮುಖಾಂತರ ಡೈಲಿ ನಿಮಗೆ ಮೆಸೇಜ್ ಬರ್ತಾವೆ, ಸ್ಕೂಲ್ನಾಗ ಏನು ನಡೆದದ, ಏನು ನಿಮ್ಮ ಮಕ್ಕಳು ಮಾಡಕತ್ತಾರ, ಏನಿಲ್ಲ ಅನ್ನೋದು. ಇವತ್ತು ಬಸ್ ಎಲ್ಲಿ ಐತಿ ನಿಮ್ಮ ಸ್ಕೂಲ್ದು, ನಿಮ್ಮ ಮಗ ಎಲ್ಲಿ ಬರಕತ್ತಾನ, ಬಸ್ ಸ್ಟಾಪ್ ಹಿಡಿತಾನೋ ನಿಮ್ಮ ಮೊಬೈಲ್ನಾಗ ಇವತ್ತು ಬರುವಂಥ ಸ್ಕೂಲ್ ಆ್ಯಪ್ನೂ ಮಾಡಿದ್ದಾರೆ. ಸೊ ಲೈಕ್ ದ್ಯಾಟ್ ನಾವು ಇದನ್ನು ಕೂಡ ಇವರಿಗೆ ಕೂಡ ಆ ಫೆಸಿಲಿಟಿಯನ್ನು ಕೊಟ್ಟು ಆ ಮಕ್ಕಳನ್ನ ಸ್ವಂತ ಯಾರ ಮೇಲೂ ಅವಲಂಬನೆ ಆಗದೆ ತಮ್ಮ ಕಾಲ ಮೇಲೆ ತಾವು ನಿಂದಿರುವಂಥ ಒಂದು ಪ್ರಯತ್ನ ಮಾಡ್ಬೇಕಂತೇಳಿ ನಮ್ಮ ಹೇಳಿದೆ. ಇದು ಲಾಸ್ಟ್ ಟೈಮು ನಾನು ಪ್ರಶ್ನೆ ಮಾಡಿದೆ. ಸೊ ಈಗ ಕೂಡ ಪ್ರಶ್ನೆ ಮಾಡ್ತೀನಿ. ಅಟ್ಲೀಸ್ಟ್ ಅದರಲ್ಲಿ ಪರ್ಸೆಂಟೇಜ್ ಇರುತ್ತೆ. ಆ ಪರ್ಸೆಂಟೇಜ್ ಯಾರು ಲಿಫ್ಟ್ ಆಪರೇಟರ್ ಮಾಡೋಕ್ಕೆ ಸಾಧ್ಯ ಇದೆ. ಲಿಫ್ಟ್ ಆಪರೇಷನ್ ಇಸ್ ವೆರಿ ಈಸಿ ಜಾಬ್. ಅದನ್ನು ನಾವು ಈಗ ಬೆಂಗಳೂರಾಗೋದು ಅದು ಕಂಪಲ್ಸರಿ ಮಾಡಿದ್ರೆ ನೀವು ಏನು ಬಿಲ್ಡಿಂಗ್ ಪರ್ಮಿಷನ್ ಕೊಡ್ತೀರಿ ಕಾರ್ಪೊರೇಷನ್, ಅದೊಂದು ಕಂಡೀಷನ್ ಹಾಕ್ಬಿಡುದು. ಪರ್ಮಿಷನ್ ಕೊಡಾಗ CC ಕೊಡಾಗ ಒಂದು ನೀವು ಈಗ ನಿಮ್ಮಲ್ಲಿ ಲಿಫ್ಟ್ 4 ಅದಾವ ಅಂದ್ರೆ ಇಬ್ಬರಿಗೆ ನೀವು ಕೊಡಬೇಕು. ಹಿಂಗೆ ಈಗ ನೋಡಿ IT ಕಂಪ್ನೀಸ್ ಅದಾವು, IT ಪಾರ್ಕ್ಸ್ ಅದಾವು, ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಅದಾವು, ಹಾಸ್ಪಿಟಲ್ಸ್ ಅದಾವು. ಬೆಂಗಳೂರು ಅಂತ ಊರಾಗ, ಹುಬ್ಳಿ, ಬಿಜಾಪುರ, ಈ ಪ್ರತಿಯೊಂದು ಹಾಸ್ಪಿಟಲ್ದಾಗ 2 ಲಿಫ್ಟ್ ಹಾಕೇ ಇರ್ತವೆ. ಸಣ್ಣ ಹಾಸ್ಪಿಟಲ್ಗೆ ಹೋದ್ರು ಹಾಕ್ತಾರೆ. ಅಂಥವ್ರು ಕೊಟ್ಟರೆ ಅವ್ರು ಈಗ ನಾವು ಈಗ LH ನೋಡ್ತೀನಿ ನಾನು. ನಮ್ಮ ಕಡೆ ನಮ್ಮ ಉತ್ತರ ಕರ್ನಾಟಕದ ಒಬ್ಬ ಹಳಿ LH ಬಿಲ್ಡಿಂಗ್ 1 ಅವ ಪಾಪ
ಕರ್ಕೊಂಡು ನಡ್ಯಕ್ಕೆ ಬರಂಗಿಲ್ಲ. ಅವ್ನು ಬೆಳಗ್ಗೆ ಬಂದು ಆ ಲಿಫ್ಟ್ ಇಷ್ಟು ಕ್ಲೀನ್ ಇಟ್ಟಾನೆ, ದಿನ ದೇವ್ರ ಫೋಟೋ ಇಟ್ಟು ಅದಕ್ಕೆ ಪೂಜೆ ಮಾಡಿ ಎಕ್ದಮ್ ಅಲ್ಲಿ ಹೋದ್ರೆ ಒಂದು ಖುಷಿ ಆಗ್ತದೆ ಒಳಗೆ ಬಂದು, ಅಷ್ಟು ಚಂದ. ಅದೇ ನಮಗೆ ಎಲ್ಲ ನಾರ್ಮಲ್ ಇದ್ದವರು ಕೆಟ್ಟ ಹೊಲಸಿಟ್ಟಾರ ಲಿಫ್ಟ್ನಾಗ. ನೀವು ಹೋಗಿರ್ಬೋದು, ಎಲ್ಲ ಚೆನ್ನಾಗಿ ನೋಡಿದ್ರೆ ಗೊತ್ತಾಗ್ತೈತಿ ನಿಮ್ಗೆ. ನಾ ಇದನ್ನು ಕ್ವಶನ್ ರೇಸ್ ಮಾಡಿ. ಸೊ ಅಷ್ಟು ಡೆಡಿಕೇಟೆಡ್ ಇರ್ತಾರೆ ಅವ್ರು. ಅವ್ರಿಗೆ ಏನೋ ಮಾಡ್ಬೇಕು ಅನ್ನೋದು ಇರ್ತೈತಿ. ಇಷ್ಟೇ ಸ್ವಲ್ಪ ಸಪೋರ್ಟ್ ಸಿಸ್ಟಮ್ ಬೇಕು. ಯಾರೋ ಸಪೋರ್ಟ್ ಕೊಟ್ಟರೆ ಅವರು ಏನೆಲ್ಲ ಅವರು ಮಾಡ್ತಾರೆ. ಸೊ ಅದಕ್ಕೆ ಅದನ್ನು ನಾವು ಉದ್ದೇಶ ಇಟ್ಕೊಂಡು ಅವ್ರಿಗೊಂದು ಸಪೋರ್ಟ್ ಸಿಸ್ಟಮ್ನಾಗ ಕೆಲಸ ಮಾಡೋಣ ಅಂತೇಳಿ ನಾವು ಪ್ರಯತ್ನ ಮಾಡ್ತೀವಿ. ಮತ್ತು ಭಾಳಷ್ಟು ಜನ ನಮ್ಮ ಕಡೆ ಎಲ್ಲನೂ ವಿ ಹ್ಯಾವ್ ಟೇಕನ್ ಆಲ್ ಮೈನ್ಯೂಟ್ ಕೇರ್, ಎಲ್ಲ ಡಿಪಾರ್ಟ್ಮೆಂಟ್ಸನ್ನು ಇನ್ವಾಲ್ವ್ ಮಾಡ್ಕೊಂಡಿವಿ. ಸೊ ಅವ್ರವ್ರು ಹೇಳ್ತಾರೆ ಸರ್ ಯಾರ್ಯಾರು ಡಿಪಾರ್ಟ್ಮೆಂಟ್ ಅನ್ನೋದು. ಅವ್ರು ಲೆಟ್ ದಮ್ ಎಕ್ಸ್ಪ್ಲೇನ್. ಇವಾಗ ನಮ್ಮಲ್ಲಿ ಡಿಪಾರ್ಟ್ಮೆಂಟಲ್ಲಿ ಪಾಸ್ ಮಾಡಿ ಬೇರೆ ನಮ್ಮಲ್ಲಿ ಆರೋಗ್ಯ ಕರೀರಿ ಅವ್ರು ಮೇಡಮ್ ಎಲ್ಲ ಅದಾರಲ್ಲ ಆಡಿಯೋ. ಇವಾಗ ಮಕ್ಕಳಿಗೆ ಏನಾದರೂ ಶ್ರವಣ ದೋಷ ಇರ್ತದೆ ಅದರಲ್ಲಿ ಏನಾದ್ರು ಮುನ್ನೆಚ್ಚರಿಕೆಯನ್ನು ಸರಿಪಡಿಸುತ್ತಿದ್ದಾರೆ ನಾವು ಡಾಕ್ಟರ್ ಮುಖಾಂತರ ಸರಿಪಡಿಸ್ತೀವಿ. ಅದರಂತೆ ಮತ್ತೆ ರಾಜ್ಕುಮಾರ್ ಬಾಗೇವಾಡಿ ಸರ್ ನಮ್ಮ ಆರ್ಥೋಪೆಡಿಕ್ ಮಕ್ಕಳಿಗೆ ಏನಾದರೂ ಅವರು ಆರ್ಥೋಪೆಡಿಕ್ ಸರ್ಜನ್ ಫಾರ್ ಪ್ಯೂರ್ಲಿ ಫಾರ್ ದಿಸ್ ಇದು ಡಿಸೇಬಲ್. ವಿಕಲತೆ ಏನಾದರೂ ಇದ್ದರೆ ಅದನ್ನು ನಾವು ಗುರುತಿಸಿ ನಮ್ಮ ಆಸ್ಪತ್ರೆಗೆ ಕರ್ಕೊಂಡು ಅವರಿಗೆ ಪ್ರಾಕ್ಟೀಸ್ ಅಂದರೆ ಅದಕ್ಕೆ ಯಾವುದೇ ವೆಚ್ಚವನ್ನು ಭರಿಸಿ ಫ್ರೀಯಾಗಿ ಅವರನ್ನು ಫ್ರೀಯಾಗಿ ಮಾಡ್ತೀವಿ. ಅದಕ್ಕೆ ನಮ್ಮ ರಾಜ್ಕುಮಾರ್ ಬಾಗೇವಾಡಿ ಸರ್ ಮಾಡ್ತಾ ಇದ್ದಾರೆ. ಇನ್ನೊಂದು ಸೈಕಾಟ್ರಿ ಡಿಪಾರ್ಟ್ಮೆಂಟ್, ಸೈಕಾಟ್ರಿ ಮಕ್ಕಳು ಮೆಂಟಲ್ ಚಾಲೆಂಜ್ ಮೆಂಟಲ್ ಅಂತ ಮಕ್ಕಳನ್ನು ಸಾಕಷ್ಟು ಒಂದಷ್ಟು ಓವರ್ ಮೆಂಟಲ್ ಮೆಷರ್ ಮಾಡ್ತಾರೆ, ಟ್ರೀಟ್ಮೆಂಟ್ ಮಾಡ್ತಿದ್ದಾರೆ. ಅಂಥ ಮಕ್ಕಳನ್ನು ಡೈರೆಕ್ಟಾಗಿ ಅಂದರೆ ಸೈಕಾಟ್ರಿಸ್ಟ್ ಇದ್ದಾರೆ, ಯಾರ್ದಾರು ಕರೀರಿ. ಮೆಂಟಲಿ ಅವರನ್ನು ಸ್ಟ್ರಾಂಗ್ ಮಾಡಿ ಮಕ್ಕಳಿಗೆ ಬೇಸಿಕ್ ಬಿಹೇವಿಯರ್ ಏನು ಬ್ರಷ್ ಮಾಡೋದು, ಅದೇನು ಮಾಡೋದಾಗಿ ತಮ್ಮ ಬೆಳಗ್ಗೆ ತಕ್ಷಣ ಮಾಡುವಂಥ ಈ ಕಡೆ ಬರ್ರಿ. ಅಂಥವೆಲ್ಲವನ್ನು ಅವರು ಮಕ್ಕಳಿಗೆ ಟ್ರೀಟ್ಮೆಂಟ್ ಮಾಡಿ ಅವರ ಭೌತಿಕ ಸಾಮರ್ಥ್ಯ ಸೂಚಿಸ್ತಾರೆ. ನಿವೇದನ ಮಾಡ್ತಾರೆ ಇವರು ಮುಖಾಂತರ ಮಕ್ಕಳ ಒಂದು ಏನು ಕೃಷಿ ಮಟ್ಟವನ್ನು ಏನಿದೆ ತುಂಬ ಜಾಸ್ತಿ ಆಗಿದೆ ಅಥವಾ ತುಂಬ ಡಲ್ ಆಗಿದೆ ಅಂಥವ್ರನ್ನ ಅವರ ಸಾಮರ್ಥ್ಯವನ್ನು ನೋಡಿ ಅವರಿಗೆ ಬೇಸಿಕ್ ನೀಡ್ಸ್ ಏನು ಮಾಡಬೇಕು ಅದನ್ನು ಅವರು ಸೇವೆ ಸಲ್ಲಿಸ್ತಾರೆ. ಅದರಲ್ಲಿ ಡಾಕ್ಟರ್ ಮೋಹನ್ ಇದ್ದಾರೆ, ತುಂಬ 35 ಸಂಸ್ಥೆ ತುಂಬ ಸೇವೆ ಸಲ್ಲಿಸಿದ್ದಾರೆ. ಅವರು ಈ ಕಡೆ ಬರ್ರಿ. ಬಿಜಾಪುರ ಜಿಲ್ಲೆಯ ಎಲ್ಲ ಹಳ್ಳಿಗಳು ಮತ್ತು ಪ್ರತಿಯೊಂದು ಹಳ್ಳಿಗಳಿಗೆ ಹೋಗಿ ಅಲ್ಲಿ ಮನೆ ಮನೆಗೆ ಹೋಗಿ ಅಂಗವಿಕಲತೆಯನ್ನು ಗುರುತಿಸಿ ಅವರಿಗೆ ಇವತ್ತಿನವರೆಗೆ ಬಿಜಾಪುರ ಜಿಲ್ಲೆಯಲ್ಲಿ ಅಂಗವಿಕಲತೆಗಳನ್ನು ಯಾರು ತಪ್ಪಿಸಿದಾರೋ ಅಂಥವರೆಲ್ಲರೂ ಇವತ್ತು ಆರ್ಟಿಫಿಷಿಯಲ್ ಇದೇನು ಮಾಡ್ತೀವಲ್ಲ ಲಿಂಬು ಇದು ಇದ್ದಿದ್ದು, ಆಮೇಲೆ ಬೆಲ್ಟ್ಸ್ ಬೇಕಾಗ್ತದೆ. ಕೆಲವು ಮಕ್ಕಳು ಅವ್ರಿಗೆ ಏನು ಬೆಲ್ಟ್ಸು ಟ್ರೀಟ್ಮೆಂಟ್ ಕೊಡಕ್ಕೆ ಅದನ್ನೆಲ್ಲ ಇಲ್ಲಿ ಮಾಡಿ ಅವ್ರಿಗೆ ಯಾವ ರೀತಿ ಬೇಕು ಟೇಲರ್ ಮೇಡ್ ಇದು ಜನರಲ್ ಅಲ್ಲ, ಟೇಲರ್ ಮೇಡ್ ಟು ಪರ್ಟಿಕ್ಯುಲರ್ ಅಲ್ಲಿ ಅವ್ರಿಗೆ ಅವ್ರ ಸೈಜ್ ಅವ್ರದ್ದೇನು ಬೇಕಾಗಲ್ಲ ಅದನ್ನು ಮಾಡಿ ಅವರು ಅದನ್ನು ಹಾಕಿ ಅವರಿಗೆ ಅನುಕೂಲ ಆಗುವಂಗೆ ಮಾಡ್ತಾರೆ. ಮಕ್ಕಳಿಗೆ ಇಂಥ ದೈಹಿಕ ರಿಲೇಟಿದ್ದರೆ ನಮ್ಮ ಮಾತೃಕಾರರಿಂದ ಅದನ್ನು ನಮ್ಮ ತಂಡದಲ್ಲಿ ಇರೋದ್ರಿಂದ ಆ ಮಗುವಿಗೆ 100% ಒಂದು ಒಳ್ಳೆಯ ಒಂದು ಟ್ರೀಟ್ಮೆಂಟ್ ಹೇಳ್ತೀನಿ. ಅದರಲ್ಲಿ ಸ್ವಾರ್ಥರ್ ಅವರು ಟೆಕ್ನಿಷಿಯನ್ ತನ್ನ ಒಂದು ಕಾರ್ಯವನ್ನು ಏನು ಇಂಜಿನಿಯರಿಂಗ್ ಕಾರ್ಯ ಅವ್ರು ಮಾಡಿ ಮಗುವಿಗೆ ಎಷ್ಟು ಸೈಜ್ ಬೇಕು, ಯಾವ ಥರ ಬೇಕು ಅದನ್ನು ಟೇಲರ್ ಮಾಡ್ತಾರೆ. ಆ ಟೇಲರಿಂಗ್ ಮಾಡೋದು ನಮ್ಮ ಕೈಯಲ್ಲಿ ಇವರು ಮಧ್ಯಪ್ರದೇಶದ ನಮ್ಮ
ಏನಾದರೂ ಕ್ಲೀನಿಕ್ ಇದ್ದರೆ ಅದನ್ನು ನಮ್ಮ ಕಣ್ಣಲ್ಲಿ ನಾವು ಈ ಸೇವೆ ಸಲ್ಲಿಸ್ತಾರೆ. ಸೊ ಅದರಲ್ಲಿ ನಮ್ಮ ಪಂಚಕರ್ಮ ಸರ್, ನಿಮ್ಮ ಪಂಚಕರ್ಮ ಬಂದಾರ ಮೇಡಮ್ ಎಲ್ಲದರದ್ದು ತಂಡದಲ್ಲಿ ತುಂಬ ಜನರಿದ್ದಾರೆ. ಎಲ್ಲರೂ ನಿರತವಾಗಿ ಸೇವೆ ಸಲ್ಲಿಸುತ್ತಾರೆ. ಈ ಒಂದು ಸೇವೆಗೆ ರಾಜ್ಯ ಸರ್ಕಾರದಿಂದ 2018ರಲ್ಲಿ ನಮಗೆ ರಾಜ್ಯ ಪ್ರಶಸ್ತಿಯನ್ನು ಹಿರಿಯಾಗಿ ತಗೊಂಡಿದ್ದೀವಿ. ಸೊ ಈ ಒಂದು ಹೆಮ್ಮೆ ಯೋಜನೆ ಇದಕ್ಕೆ ಈಗ ಎಲ್ಲಿ ಫ್ರೀ ಆಫ್ ಕಾಸ್ಟ್. ಈ ಸಮಯ ಸ್ಕೂಲಿಗೆ ನಾವು ನಮ್ಮ 100% ಅಂತ ಒಂದು ಏನಿದೆ ಪ್ರಯತ್ನ ಮಾಡ್ತಾರೆ ಮಕ್ಕಳನ್ನ ಕಾರ್ಯಕ್ಕೆ ತರುತ್ತೀವಿ ಅಂತ ಹೇಳಿ ನಾವು ಈ ಇದರಲ್ಲಿ ಫುಲ್ ಫ್ಲೆಜ್ ಅಂದ್ರೆ ಅಲ್ಲಿ ಯೂನಿಟ್ಟು ಮೇಡಮ್ ಅದನ್ನ ಲೀಡ್ ಮಾಡ್ತಾರೆ. ಆಲ್ರೆಡಿ ಸುಮಾರು 150 ಪೇಷಂಟ್ಸ್ ಅಲ್ಲಿ ಟ್ರೀಟ್ ಮಾಡ್ತಾ ಇದ್ದಾರೆ. ಈಗ ನಾನು ಮಾಡಿದ ಬೇರೆ ಬೇರೆ ರೀತಿ ಅದು ಏನೇನು ಎಲ್ಲಾನು ಇಂಟಿಗ್ರೇಟೆಡ್ ಮಾಡಿ ಸೊ ಜೊತೆಗೂಡಿ ಎಷ್ಟು ನಮ್ಮ ಕಡೆಯಿಂದ ಸಾಧ್ಯ ಆಗ್ತದೋ ಆ ಎಲ್ಲ ಫೆಸಿಲಿಟೀಸ್ ಕೊಡುವಂಥ ವ್ಯವಸ್ಥೆ ನಾವು ಮಾಡಕತ್ತೀವಿ. ಅದಕ್ಕೆ ಎಲ್ಲರೂ ಸಹಾಯ ಸಹಕಾರ ಭಾಳ ಇಂಪಾರ್ಟೆಂಟ್ ಐತಿ. ಎಲ್ಲರೂ ಪಾಪ ನಮ್ಕಿತ್ಲು ಇವತ್ತು ಅಲ್ಲಿ ಏನು ಟೀಮ್ ಅದ ಎಲ್ಲರೂ ಕೂಡಿ ಇದನ್ನು ಮುಂದುವರಿಸಿ ಸೊ ಇದನ್ನು ನಾವು ಬಹುತೇಕ ಇದನ್ನು ಹೇಳಿದ್ದಲ್ಲ ಮುಂದೆ ಹಂತವಾಗಿ ಸ್ಟೇಜ್ ವೈಸ್ ಇದನ್ನು ಮುಂದೆ ಬೆಳೆಯುವಂಥ ಒಂದು ವ್ಯವಸ್ಥೆ ಸ್ಕಿಲ್ ಡೆವಲಪ್ಮೆಂಟು ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಯಾರು ಮಾತಾಡ್ತೀವಿ ಚಲಿಸ್ತೀವಿ. ನಮಗೂ ಅವ್ರ ಒಂದು ಇದ್ರಾಗ ಭಾಗಿ ಮಾಡಿರೋದ್ರೆ ನಮ್ಮದು ಪುಣ್ಯ. ಈಗ ಅದು ಅವರೆಲ್ಲ ಮಾಡಿ ಅವರೇ ಮಾಡಿದ್ರು ಮಾಡ್ಬೋದಾಗಿತ್ತು. ನಮಗೂ ಏನೋ ನಮ್ಮ ಪುಣ್ಯ ನಮ್ಮನ್ನು ಒಂದು ಸೇರಿಸ್ಕೊಂಡಾರೆ. ನಮಗೂ ಇದ್ರದ್ದು ಒಂದು ಮಾಡಿ ಸೇವೆ ಮಾಡಲಿಕ್ಕೆ ನಮ್ಮೆಲ್ಲರಿಗೂ ಒಂದು ಅವಕಾಶ ಸಿಕ್ಕಿತ್ತು ಅನ್ನೋದು ಅದೇ ದೊಡ್ಡದು.